ರಾಧಿಕಾ ಏನ್ ಮಾಡಿದ್ಲಮ್ಮ? ಮದ್ವೆ ಆಗಿ ಇಷ್ಟು ದಿನ ಆಯ್ತು. ರಾಧಿಕಾ ಇನ್ನೂ ಯಾಕೆ ಗರ್ಭಿಣಿ ಆಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ಗಂಡ ಹೆಂಡತಿ ಇಬ್ರು ಸ್ವಲ್ಪ ದಿನ ಮಕ್ಳು ಬೇಡ ಅಂತ ತೀರ್ಮಾನ ಮಾಡಿರ್ಬೋದು, ಅದಕ್ಕೆ ಕೇಳಲಿಲ್ಲ. ಸರಿ ಹೋಗ್ಲಿ, ನಿನ್ನ ಮಗಳು ಸರಿಯಾಗಿ ಸಂಸಾರ ಮಾಡ್ತಿದ್ದಾಳೋ ಇಲ್ವೋ, ಗಂಡನ್ನ ಸರಿಯಾಗಿ ನೋಡ್ಕೋತಿದ್ದಾಳೋ ಇಲ್ವೋ ಅಂತ ಅಳಿಯಂದ್ರನ್ನ ಕೇಳಿದ್ಯಾ? ಅಂತ ಅನುಮಾನ ನನ್ಗೆ ಯಾವತ್ತೂ ಬಂದಿಲ್ಲ ಅಮ್ಮ. ಇಬ್ರು ಖುಷಿಯಾಗೇ ಇರ್ತಾರೆ. ಯಾವತ್ತೂ ಅತ್ತೆ ಮನೆ ಬಗ್ಗೆ ಆಗ್ಲಿ, ನನಗೆ ಕಷ್ಟ ಆಗ್ತಿದೆ ಅಂತ ಆಗ್ಲಿ ನನ್ನ ಮಗಳೂ ಯಾವತ್ತೂ ನನ್ನ ಹತ್ರ ಹೇಳಿಲ್ಲ. ಕೇಳ್ದಾಗೆಲ್ಲ ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಯಾಕಮ್ಮ ಹೀಗೆಲ್ಲ ಕೇಳ್ತಾ ಇದ್ದೀರಾ? ರಾಧಿಕಾಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೇ ಮದ್ವೆ ಮಾಡಿದ್ರಾ? ಇಲ್ಲ, ನಿಮ್ಮಿಷ್ಟದಂತೆ ಬಲವಂತವಾಗಿ ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನ ಕೈ ತಾಳಿ ಕಟ್ಸಿದ್ರ? ಇಲ್ಲಮ್ಮ, ರಾಧಿಕಾ ಮನ್ಸ್ಫೂರ್ತಿಯಾಗಿ ಈ ಮದ್ವೆ ಇಷ್ಟ ಅಂತ ಅವ್ರ ಅಪ್ಪನ ಹತ್ರ ಹೇಳಿದಕ್ಕೆ ನಾವು ಮದ್ವೆ ಮಾಡಿದ್ದು. ನೀವು ಹೀಗೆ ಕೇಳ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಿದ್ಯಮ್ಮ. ಯಾಕೆ, ಏನಾಯ್ತಮ್ಮ? ನಿನ್ನ ಮಗಳು ಗಂಡನ ಮೇಲೆ ಪ್ರೀತಿ ಏನೋ ತೋರಿಸ್ತಿದ್ದಾಳೆ, ಆದ್ರೆ ಸಂಸಾರ ಜೀವನ ಮಾತ್ರ ಇನ್ನೂ ಶುರು ಮಾಡಿಲ್ಲ. ಎಲ್ಲ ವಿಷಯದಲ್ಲೂ ಸರಿಯಾಗೇ ಇದ್ದಾಳಮ್ಮ, ಆದ್ರೆ ಗಂಡನ್ನ ಮಾತ್ರ ಹತ್ರಕ್ಕೆ ಬಿಟ್ಕೊಳ್ದೆ ದೂರನೇ ಇಟ್ಟಿದ್ದಾಳೆ. ರಾಧಿಕಾ ಯಾವತ್ತೂ ಹಾಗೆ ಮಾಡಲ್ಲಮ್ಮ. ಇದಕ್ಕೇನು ಹೇಳ್ತೀಯ? ಏನಮ್ಮ ಇದು? ನನ್ನ ಗಂಡ ಕೈಲಾಶ್ ಜೊತೆ ನನಗೆ ಜೀವನ ಮಾಡಕ್ಕಿಷ್ಟ ಇಲ್ಲ, ಅವನಿಂದ ನನಗೆ ಶಾಶ್ವತವಾಗಿ ಮುಕ್ತಿಯನ್ನ ಕೊಡ್ಸಿ ಅಂತ ನಿನ್ನ ಮಗಳು ರಾಧಿಕಾ ಸ್ವತಃ ಕೈಲಾಶ ಕಳ್ಸಿರೋ ಡಿವೋರ್ಸ್ ನೋಟಿಸ್. ಏನು, ರಾಧಿಕಾ ಅಳಿಯಂದ್ರಿಗೆ ಡಿವೋರ್ಸ್ ಕೊಡ್ತಾ ಇದ್ದಾಳ? ನಾನು ಅದನ್ನೇ ಕೇಳ್ತಿದ್ದೀನಿ. ತಪ್ಪು ಯಾರದ್ದು? ಯಾರ್ದು ಅಂತ? ತಪ್ಪು ನಿಂದ ಇಲ್ಲ ರಾಧಿಕಾ ನಡವಳಿಕೆದ? ನನಗೆ ಉತ್ತರ ಬೇಕು. ಇಲ್ಲಮ್ಮ, ಎಲ್ಲ ಏನೋ ತಪ್ಪಾಗಿದೆ. ನಾನ್ ರಾಧಿಕಾ ಹತ್ರ ಮಾತಾಡ್ತೀನಿ. ನನ್ನನ್ನ ಅಮ್ಮ ಅಂತ ಕರೆದಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ, ಏನೇ ಇದ್ರೂ ನನ್ನ ಹತ್ರ ಏನು ಮುಚ್ಚಿಡಬಾರ್ದು. ನಿನ್ನ ಮಗಳು ಕೈಲಾಶ್ ಜೊತೆ ಸಂತೋಷವಾಗಿರೋ ತರ ನಾನ್ ನೋಡ್ಕೋತೀನಿ. ಇಲ್ಲ ಅಂದ್ರೆ ನಿನ್ನ ಅಳಿಯನ್ಗೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಅಮ್ಮ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ರಾಧಿಕಾ ಯಾಕೆ ಈ ರೀತಿ ಮಾಡಿದ್ಲು ಅಂತ ತಿಳ್ಕೊಂಡು ನಾನ್ ಬುದ್ಧಿ ಹೇಳ್ತೀನಿ. ಅವಳು ಮಾಡಿರೋ ತಪ್ಪನ್ನ ನಾನ್ ಸರಿ ಮಾಡ್ತೀನಿ. ನೀವು ಅಲ್ಲಿವರೆಗೂ ಯಾವ ನಿರ್ಧಾರನೂ ತಗೋಬೇಡಿ ಅಮ್ಮ. ಸರಿ, ನಿನಗೊಂದು ಅವಕಾಶ ಕೊಡ್ತೀನಿ. ಅವಳಿಗೆ ಈಗ ಮಕ್ಕಳು ಬೇಕೋ ಬೇಡವೋ ಅನ್ನೋದನ್ನ ತಿಳ್ಕೊ. ಈ ಡಿವೋರ್ಸ್ ನೋಟಿಸ್ ಯಾಕೆ ಕಳ್ಸಿದ್ಲು ಅಂತ ತಿಳ್ಕೊಂಡು ನನಗೆ ನೀನೇ ಹೇಳ್ಬೇಕು. ಇಲ್ಲ ಅಂದ್ರೆ ನನ್ನ ನಿರ್ಧಾರ ನಿನಗಾಗ್ಲೇ ಹೇಳಿದ್ದೀನಿ.
ರಾಧಿಕಾ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ? ಅಳಿಯಂದ್ರಿಗೆ ಡಿವೋರ್ಸ್ ನೋಟಿಸ್ ಯಾಕೆ ಕಳ್ಸಿದಾಳೆ? ಅಜ್ಜಮ್ಮ ಇಲ್ಲೋಡು. ಏನೇ ಇದು, ಸೊಪ್ಪಿನ ಚಟ್ನಿ ಮಾಡಿದ್ಯಾ? ನೀನ್ ಹೀಗಿರೋದಕ್ಕೇನೆ ತಾತ ನಿನ್ನ ಚೆನ್ನಾಗಿ ಯಾಮಾರ್ಸಿರೋದು. ನಿಮ್ ತಾತನ್ ಗಿದ್ದಿದ್ದು ಯಾಮರ್ಸೋ ಬುದ್ಧಿನೇ. ಅಬ್ಬಾ, ಇವಾಗ ಮುದ್ಕನ್ ವಿಷಯ ಬಿಡು. ಇದು ಸೊಪ್ಪಿನ ಚಟ್ನಿ ಅಲ್ಲ, ಗೋರಂಟಿ ಹಾಕೋಣ ಅಂತ ತಂದಿದ್ದೀನಿ. ಹೌದು, ಇವಾಗ ಯಾಕೆ ಗೋರಂಟಿ? ನಿಂಗಿಷ್ಟ್ ವಯಸ್ಸಾಯ್ತಷ್ಟೇ, ಬುದ್ಧಿ ಮಾತ್ರ ಬೆಳ್ದಿಲ್ಲ ಅಜ್ಜಮ್ಮ. ಗೋರಂಟಿ ಯಾಕೆ ತಂದಿದ್ಯಾ ಅಂತ ಕೇಳಿದಕ್ಕೆ ನನ್ನನ್ನೇ ಬೈತಿಯಲ್ಲೇ. ಇದು ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಹೆಣ್ಮಕ್ಳು ಗೋರಂಟಿ ಹಾಕೋಬೇಕಲ್ವಾ? ನಂಗ್ ವಯಸ್ಸಾಯ್ತಲ್ವಾ, ಅದಕ್ಕೆ ಇದೆಲ್ಲ ನೆನ್ಪಿಲ್ಲ, ಮರ್ತ್ ಹೋಗಿದ್ದೀನಿ. ಅಜ್ಜಮ್ಮ, ಅಬ್ಬಾ, ಅಷ್ಟ್ ಜೋರಾಗಿ ಚಿಟ್ತಿಯಲ್ಲೇ. ಮತ್ತಿನ್ನೇನ್ ಅಜ್ಜಮ್ಮ, ವಯಸ್ಸಾದ್ರೆ ಎಲ್ಲ ಮರ್ಬಿಡೋದಾ? ನಿಂಗಾಗಿರೋ ಎಕ್ಸ್ಪೀರಿಯನ್ಸ್ಗೆ ಆಷಾಢ ಮಾಸದಲ್ಲಿ ಗೋರಂಟಿ ಹಾಕೋಬೇಕಂತ ಮಕ್ಳದ್ ನಮಗ್ ನೀನ್ ಹೇಳ್ಬೇಕು. ಯಾಕ್ ಮರ್ತ್ಬಿಟ್ಟೆ? ಅದ್ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ. ಕೋಪ ಮಾಡ್ಕೋಬೇಡ್ವೆ, ವಯಸ್ಸಾಯ್ತಲ್ವಾ, ಅದಕ್ಕೆ ಅರಳೋ ಮರಳೋ. ಸರಿ, ನನಗೂ ಗೋರಂಟಿ ಹಚ್ಚೆ. ನಿಂಗ ಯಾಕೆ? ನಂಗೆ ವಯಸ್ಸಾಗಿದೆ ಅಷ್ಟೇ, ನಾನು ಹೆಣ್ಣಲ್ವೇನೆ. ಹಾಕೆ ನೀನ್ ನನ್ ಮುದ್ದು ಅಜ್ಜಿ ಅಲ್ವಾ, ನಿಂಗ್ ಹಾಕಲ್ಲ ಅಂತೀನ? ಪ್ರಿಯಾ, ಗೋರಂಟಿ ನೀನೇ ಮಾಡ್ದ್ಯಾ? ಹೌದು ಅತ್ತೆ. ಆಷಾಢ ಬಂತಲ್ಲ ಅಂತ ನಾನೇ ಮಾಡೋಣ ಅನ್ಕೊಂಡೆ. ಕೂತ್ಕೊಳ್ಳಿ ಅತ್ತೆ, ಅಜ್ಜಿಗ್ ಹಾಕಿದ್ಮೇಲೆ ನಿಮ್ಗೂ ಹಾಕ್ತೀನಿ. ಅತ್ತೆ, ನಿಮ್ ಕೈ ಕೊಡಿ. ಆಗೋಯ್ತು. ಮಾವ, ಏನಮ್ಮ? ಎಲ್ಲಿಗೆ ಹೋಗ್ತಿದ್ದೀರಾ? ಇನ್ನೆಲ್ಗಮ್ಮ? ಆಫೀಸ್ಗೆ. ಇವತ್ತು ಆಫೀಸ್ ಕ್ಯಾನ್ಸಲ್ ಮಾಡಿ ನಮ್ ಜೊತೆ ಇರಿ ಮಾವ. ನಿಮ್ಗೂ ಗೋರಂಟಿ ಹಾಕ್ತೀನಿ. ಗೋರಂಟಿನ ಗಂಡಸ್ರಿಗೆ ಯಾಕಮ್ಮ? ಪ್ರಿಯಾ, ಇಷ್ಟಕ್ಕೂ ಅಳಿಯಂದರಿಗೆ ಯಾಕೆ ಗೋರಂಟಿ? ನಿಂಗೆ ಇವಾಗ ಡೈಲಾಗ್ ಇಲ್ಲ ಅಜ್ಜಮ್ಮ, ಸುಮ್ಮನೆ ಕುತ್ಕೋ. ಮಾವ, ನೀವ್ ಗೋರಂಟಿ ಹಾಕೊಳ್ಳೇಬೇಕು. ಈ ವಯಸ್ಸಲ್ಲಿ ನನ್ನ ಕೈಗೆ ಗೋರಂಟಿ ಹಾಕೊಂಡ್ರೆ ಜನ ನೋಡ್ ನಗ್ತಾರಮ್ಮ. ಮಾವ, ಯಾರಾದ್ರೂ ಕೇಳಿದ್ರೆ ಅತ್ತೆ ಪ್ರೀತಿಯಿಂದ ಹಾಕಿದ್ರು ಅಂತ ಹೇಳಿ. ಅದಲ್ಲಮ್ಮ, ನಾನ್ ಹೇಳದ್ ಸ್ವಲ್ಪ ಕೇಳು. ನೀವೇನೇನು ಮಾತಾಡ್ಬೇಡಿ, ಬನ್ನಿ ಕೂತ್ಕೊಳ್ಳಿ. ಬನ್ನಿ. ನೀನ್ ಬಿಡಲ್ವಾ? ಬಿಡಲ್ಲ ಅಂದ್ರೆ ಬಿಡಲ್ಲ, ಬನ್ನಿ. ಸರಿನಮ್ಮ. ಹೇಗಿದೆ ಮಾವ? ಚೆನ್ನಾಗಿದ್ಯಮ್ಮ. ಅಜ್ಜಿ, ತುಂಬಾ ಹಸುವಾಗ್ತಿದೆ, ಊಟ ಬಡಿಸು. ಹೇಗ್ ಬಡಿಸ್ಲೋ? 2 ಕೈಯಲ್ಲೂ ಗೋರಂಟಿ ಹಾಕೊಂಡಿದ್ದೀನಿ. ಆ ಗೋರಂಟಿನ ಇವಾಗ್ಲೇ ಹಾಕೋಬೇಕಿತ್ತಾ? ಚಿಕ್ಕಮ್ಮ, ನೀವಾದ್ರೂ ಬಡಿಸಿ. ಪ್ರಿಯಾ, ನನಗೂ ಅಪ್ಪಂಗೂ ಊಟ ಬಡಿಸು. ಅಪ್ಪ ಬನ್ನಿ ಊಟ ಮಾಡೋಣ.
ಹೇಗೆ ತಿನ್ನೋದು? ಇಲ್ಲೋಡು, 2 ಕೈಯಲ್ಲಿ ಗೋರಂಟಿ ಇದೆ. ನಿಮ್ಗೇನಾಗಿದೆ ಅಪ್ಪ? ನೀವ್ಯಾಕೆ ಗೋರಂಟಿ ಹಾಕೊಂಡಿದ್ದೀರಾ? ಪ್ರಿಯಾ ಬಲವಂತ ಮಾಡಿ ಹಾಕಿದ್ಲು ಕಣೋ, ತಪ್ಸ್ಕೊಳಕ್ಕಾಗ್ಲಿಲ್ಲ. ಪ್ರಿಯಾ, ನೀನ್ ಮಾಡೋದೆಲ್ಲ ಬರೀ ಎಡವಟ್ಟೆ. ಸರಿ, ನಾನೇ ಹಾಕೊಂಡು ತಿಂತೀನಿ. ಪತಿರಾಯ್ರೆ ಏನು? ಅದು ನಿಮ್ ಕೈಯಾರೆ ನಂಗ್ ಗೋರಂಟಿ ಹಾಕ್ತೀರಾ? ಏಯ್, ನಿಂಗೇನಾದ್ರೂ ಹುಚ್ಚ? ನಾನ್ ಗೋರಂಟಿ ಹಾಕ್ಬೇಕಾ? ಹಾಕಿಲ್ಲ ಅಂದ್ರೆ ನಿಮ್ಗೆ ನಷ್ಟ. ನಿಂಗ್ ಗೋರಂಟಿ ಹಾಕಿಲ್ಲ ಅಂದ್ರೆ ನನ್ಗೇನ್ ನಷ್ಟ? ಪತಿರಾಯ್ರೆ, ಗೋರಂಟಿ ಹಾಕೊಳ್ಳದೆ ಗಂಡ ಚೆನ್ನಾಗಿರ್ಲಿ ಅಂತ. ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಕೈಗೆ ಗೋರಂಟಿ ಹಾಕ್ಲಿಲ್ಲ ಅಂದ್ರೆ ನಿಮಗ್ ಜ್ವರ ಬರ್ಬೋದು, ಶೀತ ಆಗ್ಬೋದು, ಕೆಮ್ಮು ಬರ್ಬೋದು, ತಿಂದಿರೋದ್ ಸರಿಯಾಗಿ ಜೀರ್ಣನೂ ಆಗದೆ ಇರ್ಬೋದು. ನಿಲ್ಸು ಸಾಕು. ನೀನು ನೀನ್ ಕಿತ್ತೋಗಿರೋ ಶಾಪಗಳು. ಕೊಡು ಕೈ, ಗೋರಂಟಿ ಹಾಕ್ತೀನಿ. ನನ್ ಮುದ್ದು ಪತಿರಾಯರು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೋಡಿದ್ಯಾ ಪ್ರಿಯಾ, ನಿನ್ಗಿಂತ ಚೆನ್ನಾಗಿ ಹಾಕ್ತಿದ್ದಾನೆ ನನ್ ಮೊಮ್ಮಗ. ನೀನ್ ಪ್ರಿಯಾ ಗೋರಂಟಿ ಹಾಕೋದ್ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಕಣೋ ಮೊಮ್ಮಗನೇ. ನನ್ಗಿಲ್ಲಿ ಹೊಟ್ಟೆ ಹಸುವಾಗಿ ಪ್ರಾಣ ಹೋಗ್ತಿದೆ. ಪಾಪ ಪತಿರಾಯರು, ನಂಗ್ ಪ್ರೀತಿಯಿಂದ ಗೋರಂಟಿ ಹಾಕ್ಬೇಕು ಅಂತ ಹಸುವು ಕೂಡ ತಡ್ಕೊಳ್ತಿದ್ದಾರೆ. ನಾನಂದ್ರೆ ನಿಮ್ಗೆ ಎಷ್ಟಿಷ್ಟ ಅಲ್ವಾ? ಶಾಪ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಗೋರಂಟಿ ಎಲ್ಲ ಹಾಕಿಸ್ಕೊಂಡ್ಮೇಲೆ ಡೈಲಾಗ್ ಹೊಡಿತ್ಯಾ? ಹೊಟ್ಟೆ ಹಸಿತಿದೆ. ಸರಿ, ನಾನು ಹೋಗ್ತೀನಿ. ನೀವೇನು ಇಲ್ಲಿ ಕೂತಿದ್ದೀರಾ? ನಂಗ್ ತುಂಬಾ ಹಸುವಾಗ್ತಿದೆ ಪತಿರಾಯ್ರೆ. ನಂಗೆ ಹಸುವಿಂದ ಹೊಟ್ಟೆ ಒಳಗೆ ಇಲಿಗಳು ಓಡಾಡ್ದಂಗ ಆಗ್ತಿದೆ ಕಣೋ. ನಂಗ್ ಅವಾಗಿಂದ ಹಸ್ವಾಗ್ತಿದೆ. ಗೋರಂಟಿ ಇರೋದಕ್ಕೆ ಸುಮ್ನೆ ಇದ್ದೀನಿ. ನಾನು ಊಟ ಮಾಡಿ ಆಫೀಸಿಗೆ ಹೋಗ್ತಿದ್ನೋ. ಅದಲ್ದೆ ನಾನು ಟ್ಯಾಬ್ಲೆಟ್ ಬೇರೆ ತಿನ್ಬೇಕಲ್ವಾ, ಆಗ್ಲೇ ಟೈಮ್ ಆಗೋಗಿದೆ. ನಂಗಂತೂ ಹೊಟ್ಟೆಲಿ ಏನೇನೋ ಸೌಂಡ್ ಬರ್ತಿದೆ. ಇವಾಗ ನಾನು ಏನ್ ಮಾಡ್ಬೇಕು? ನನಗೆ ಹಸುವಾಗ್ತಿದೆ, ಬೇಗ ತಿನ್ಸು. ಅಂದ್ರೆ ನಿಮ್ ಎಲ್ಲಾರ್ಗೂ ನಾನ್ ತಿನ್ಸ್ಬೇಕಾ? ಹೌದು 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 ಹೌದು. ಆಹಾ, ನನ್ ಕೈಲಾಗಲ್ಲ. ಪ್ಲೀಸ್ ಪತಿರಾಯ್ರೆ, ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ. ಸ್ವಲ್ಪ ಅರ್ಥ ಮಾಡ್ಕೋ ಅಮರ್. ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ನಿಲ್ಸಿ. ಎಲ್ಲ ಸೇರಿ ನನ್ ಪ್ರಾಣ ತಿಂತಾ ಇದೀರಾ. ತಿನ್ನಿಸ್ತೀನಿ ರೀ. ನಂಗ್ ಗೊತ್ತು, ನಾವೆಲ್ಲ ಹಸ್ಕೊಂಡಿರೋದನ್ನ ಪತಿರಾಯರ್ಗೆ ನೋಡೋದಕ್ಕಾಗಲ್ಲ. ಏನ್ ಕರ್ಮ ಗುರು, ಕರ್ಮ.
ಎಲ್ಲ ಕೈ ಮುಂದೆ ಮಾಡಿ. ಕೈ ಖಾಲಿ ಇಲ್ಲ ಪತಿರಾಯ್ರೆ. ಆ ಮಾಡ್ತೀವಿ. ಎಲ್ಲರೂ ಆ ಮಾಡಿ ಪತಿರಾಯ್ರೆ ತಿನ್ಸ್ತಾರೆ. ಒಳ್ಳೆ ಚಿಕ್ಕ ಮಕ್ಳಿಗೆ ತಿನ್ಸೋತರ ಈಗ ನಾನು ನಿಮ್ಮೆಲ್ಲರಿಗೂ ತಿನ್ಸ್ಬೇಕಾ? ಧರಣಿ ಮಾಡೋ ತರ ಯಾಕೆಲ್ಲ ಈಗ ಕಿರಿಸ್ತಾ ಇದ್ದೀರಾ? ತಿನ್ನಿಸ್ತೀನಿ, ಸ್ವಲ್ಪ ತಡೀರಿ. ಮೊದ್ಲು ನಂಗ್ ತಿನ್ಸಿ ಪತಿರಾಯ್ರೆ. ಏ ಮೊಮ್ಮಗನೆ, ನಾನ್ ವಯಸ್ಸಲ್ಲಿ ದೊಡ್ಡೋಳಲ್ವೇನೋ, ಮೊದ್ಲು ನನಗ್ ತಿನ್ಸೋ. ಅಮರ್ ಮೊದ್ಲು ನಂಗೆ ಕಣ. ಅಮರ್ ನಂಗಮರ್. ನಾನು ಆಫೀಸ್ ಅಮರ್ ನಂಗೆ. ಅಮರ್ ನಂಗೆ. ಅಮರ್ ಹೋಗ್ಬೇಕು. ಅಲ್ಲ, ನೀವೇನ್ ಕಾಡಿನ ಬಂದಿದ್ದೀರಾ? ಎಲ್ಲಾರ್ಗೂ ತಿನ್ಸ್ತೀನಿ, ಸ್ವಲ್ಪ ಸುಮ್ನೆ ಇರಿ. ಸಾಕಾ? ಇಷ್ಟೇನಾ? ಇದೆಲ್ಲ ಸಾಕಾಗುತ್ತೋ? ಪತಿರಾಯ್ರೆ, ಇನ್ನೊಂದ್ ಸ್ವಲ್ಪ ತಗೊಂಡ್ ಬನ್ನಿ. ಅಮರ್, ನೀನ್ ತಿನ್ನಿಸ್ತಿದ್ರೆ ಹಸವೇ ಹೋಗ್ತಿಲ್ಲ, ಹೊಟ್ಟೆನೂ ತುಂಬ್ತಿಲ್ಲ. ಹೋಗಿ ತಗೊಂಡ್ ಬರ್ತೀನಿ. ಹೋಗಿ ಕಲ್ಸಿ ತಗೊಂಡ್ ಬರ್ತೀನಿ. ಇವಾಗ ಮಾಡ್ತೀನಿ ಅವ್ರಿಗೆಲ್ಲ. ಒಂದು ತುತ್ತು ಬಾಯಲ್ಲಿಡಕ್ಕಾಗ್ದೆ, ಖಾರ ತಡ್ಕೊಳಕ್ಕಾಗ್ದೆ ಎಲ್ಲ ಓಡ್ ಹೋಗ್ಬಿಡ್ಬೇಕು. ಇನ್ಯಾವತ್ತೂ ಇನ್ನೊಂದ್ಸಲ ನಂಗೆ ತಿನ್ಸು ಅಂತ ಕೇಳಬಾರ್ದು. ಇವಾಗಿದೆ ಅವ್ರಿಗೆ. ಇವಾಗ ಯಾರಿಗೆ ತಿನ್ನಿಸ್ಲಿ? ಪತಿರಾಯ್ರೆ ಮೊದ್ಲು ನಂಗ್ ತಿನ್ಸಿ, ಪ್ಲೀಸ್ 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 ಪ್ಲೀಸ್. ಆನು. ಅಜ್ಜಿ, ತಿನ್ನು. ಚಿಕ್ಕಮ್ಮ. ಆಹಾ, ಉಪ್ಪಿನಕಾಯಿ ಎಷ್ಟು ಸೂಪರ್ ಆಗಿದೆಯೋ. ತುಪ್ಪ ಹಾಕ್ತಾ ಇದ್ರು, ಏನ್ ರುಚಿಯಾಗಿದೆ ಪತಿರಾಯ್ರೆ. ಅದಕ್ಕೆ ಉಪ್ಪಿನಕಾಯಿ ಮಾಡಿಸಿಟ್ಟಿರೋದು. ಈ ಉಪ್ಪಿನಕಾಯಿ ಮುಂದೆ ಬೇರೆ ಏನ್ ರುಚಿನೂ ಇರಲ್ಲ. ಅಲ್ದೆ ಅಮರ್ ಕೈಯಿಂದ ಕಲ್ಸಿರೋದಲ್ವಾ, ಅದಕ್ಕೆ ಇನ್ನೂ ರುಚಿ ಜಾಸ್ತಿ ಆಗೋಗಿದೆ. ಮುಚ್ಚಿ ಬಾಯಿ, ಏನ್ ಸುಳ್ಳು ಹೇಳ್ತೀರಾ? ನೀವೇನು ಸ್ಯಾಡಿಸ್ಟ್ ತರ ಆಡ್ತಿದ್ದೀರಾ? ನಿಮ್ಗೆ ಯಾರಿಗೂ ಖಾರ ಆಗ್ತಿಲ್ವಾ? ಇಲ್ಲ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಇವಾಗ ಮೊಸರನ್ನ ಬೇಕು. ಇವಾಗ ಮೊಸರನ್ನ ಬೇಕು. ಇವಾಗ ತಾನೆ ಇಷ್ಟೊಂದು ಕಲ್ಸ್ಕೊಂಡ್ ಬಂದೆ, ಇನ್ನೂ ಬೇಕಾ? ಸಾಕಾಗಿಲ್ಲ ಪತಿರಾಯ್ರೆ. ಸರಿ, ತಗೊಂಡ್ ಬರ್ತೀನಿ. ಮೊಸರನ್ನ. ತಿನ್ನಿ. ನಿನಗೆ ನನ್ ಬಂಗಾರ. ಚಿಕ್ಕಮ್ಮ. ಪತಿರಾಯ್ರೆ,
ಅಪ್ಪ.